ನೋಡಿ ಟಾಂಗ, ನಮ್ಮ ವಾಗ್ಮಿ ಟಾಂಗದಲ್ಲಿ ಕೂತ್ಕೊತಾ ಇದ್ದಾಳೆ. ಅಮ್ಮ ಈ ಕಡೆ ತಿರ್ಕೊಳ್ರಿ, ಈ ಕಡೆ ತಿರ್ಕೋ ವಾಗ್ಮಿ. ಇಲ್ಲ ನೀನು ಅಣ್ಣ ಕೂತ್ಕೊಳ್ರಿ. ಹಾಂ ನೀನು ಕೂತ್ಕೊಳ್ಳೆ. ಹಾಂ ಕೂತ್ಕೊ. ಇಲ್ಲ ಇಲ್ಲ ಬಿದ್ದೋಗಲ್ಲ. ಇಲ್ಲಿ ನೋಡು, ಇಲ್ಲಿ ನೋಡ್ರಿ ವೇದ. ಹಾಂ ಇಲ್ಲಿ ನೋಡ್ರಿ. ಹಾಂ ನೋಡಿ ಅಮ್ಮ ಟಾಂಗದಲ್ಲಿ ಕೂತಿದ್ದಾರೆ. ಹಿಂದೆಂದನೇ ಮಾಡು, ಅವ್ರು ಓಡಿಸೋರು. ಅಲ್ಲಿ ಈ ಕಡೆ ನೋಡಿ. ಚೆನ್ನಾಗಿದೆ ಕಂದ. ಅದಕ್ಕೇನೆ ಕಾಣಿವಲ್ಲ. ಹೌದು, ನಾನು ಕೂತಿದ್ದೆ. ಟಾಂಗ ಗಾಡೀಲಿ ಹೋಗ್ತಾ ಇದ್ದೀವಿ. ಮಕ್ಕಳಿಗೆಲ್ಲ ಫಸ್ಟ್ ಅಂತೆ. ದೀಪನೂ ಕೂತಿರ್ಲಿಲ್ವಂತೆ, ನಾನು ಕೂತ್ಕೊಂಡಿದ್ದೆ. ದೀಪನೂ ಫಸ್ಟ್ ಟೈಮ್ ಅಮ್ಮ ಅಂದ್ಲು. ಝೂ ಮುಗಿಸ್ಕೊಂಡು ನಾವು ಪ್ಯಾಲೇಸ್ ಹತ್ರ ಹೋಗ್ತಾ ಇದ್ದೀವಿ ಟಾಂಗಾದಲ್ಲಿ. ಮೈಸೂರಿಗೆ ಬಂದಾಗ ಒಂದ್ಸರಿ ಆದರೂ ಟಾಂಗಾದಲ್ಲಿ ಹೋಗಿ ಅದ್ರ ಮಜಾನೇ ಬೇರೆ. ಮಕ್ಕಳ ಹೇಗಿದೆ ಟಾಂಗ? ಸೂಪರ್. ನಾವು ಜೋರಾಗಿ ಹೇಳ್ರಿ ಸೂಪರ್ ಅಂತ. ಸೂಪರ್ ಅಂತ ನೋಡ್ರಿ. ಇಲ್ಲಿ ನೋಡ ಕಾಶೀಶ್, ಸೂಪರ್ ಅನ್ನೋ ನೋಡಿ, ಸೂಪರ್ ಅಂತೆ. ಮಕ್ಕಳಿಗೆ ಇದೆಲ್ಲ ಒಂದು ಹೊಸ ಹೊಸ ಅನುಭವ ಕೊಡಬೇಕು. ನೋಡಿ ಇದೊಂದು ಫಿಶ್ ಲ್ಯಾಂಡ್ ಇದೆ, ತುಂಬ ಚೆನ್ನಾಗಿದೆ. ಮೈಸೂರಲ್ಲಿ ನೋಡೋ ಅಂಥ ಪ್ಲೇಸ್ಗಳು ತುಂಬ ಇರುತ್ತೆ. ಆಳದ್ದು. ಸರಿ ಅಣ್ಣ, ಥ್ಯಾಂಕ್ಸ್ ಅಣ್ಣ. ಪ್ಯಾಲೇಸು, ಮೈಸೂರು ಪ್ಯಾಲೇಸ್ ಒಳಗಡೆ ಬರ್ತಾ ಇದ್ದೀವಿ. ನಾನು ದೀಪ ಮೈಸೂರು ವ್ಲಾಗು ಚಾನಲೋಳು, ನಮ್ಮ ವಾಗ್ಮಿ, ದೀಪನ ಮಗ, ಆಮೇಲೆ ದೀಪನ ಮಗಳು ನಮ್ಮ ವಾಗ್ಮಿ ಅಂತ ಅವಳ ಕೈ ಎಲ್ಲೂ ಬಿಡಲ್ಲ ಅಲ್ವಾ ಕಂದ? ನೋಡಿ ಲೈಟ್ ಹಾಕಿದ್ದಾರೆ, ಚೆನ್ನಾಗಿರುತ್ತೆ. ನಾನು ಯಾವತ್ತೂ ಹತ್ರದಿಂದ ಅಷ್ಟು ನೋಡಿಲ್ಲ, ವಾಗ್ಮಿನೂ ನೋಡಿಲ್ಲ, ಅದಕ್ಕೆ ಕರ್ಕೊಂಡು ಬಂದೆ. ನೋಡಿ ಈಗ ಲೈಟ್ ಹಾಕಿದ್ರು ನೋಡಿ. ದಸರಾ ಟೈಮಲ್ಲಿ ಕಾಲಿಡೋದಕ್ಕೆ ಜಾಗ ಇರಲ್ಲ. ಮಿಕ್ಕಿ ಟೈಮಲ್ಲಿ ಬಂದು ಲೈಟಿಂದೆಲ್ಲ ನೋಡ್ಕೊಂಡು ಹೋಗೋಣ. ಇಲ್ಲಿ ಸ್ಕ್ಯಾನರು ನೋಡಿ, ನೋಡಿ ಅಲ್ಲಿ ಸ್ಕ್ಯಾನರ್ ತಂದ, ಸ್ಕ್ಯಾನ್ ಮಾಡೋದು. ಬ್ಯಾಗ್ ಸ್ಕ್ಯಾನರು. ನನ್ನ ಬ್ಯಾಗಲ್ಲಿ ಏನೇನಿದೆ ಅಂತ ನೋಡ್ಕೊಂಡು ಬಂತು, ಏನೂ ಇಲ್ಲ. ಪಾರಿವಾಳಗಳೆಲ್ಲ ನೋಡಿ ಚಳಿಗೆ ಬಿಸಿಗೆ ಹೆಂಗೆ ಕೂತಿದೆ. ಹ್ಞೂ ಹೌದು, ಬಂದಿದ್ಯಾ ಮಧ್ಯಾಹ್ನ? ಬರ್ತೀನಿ. ಈ ದೇವಸ್ಥಾನಕ್ಕೆಲ್ಲ ಹೋಗೇ ಇಲ್ಲ ದೀಪ. ಶ್ರೀ ಶ್ವೇತ ವರಹ ಸ್ವಾಮಿ ದೇವಸ್ಥಾನ, ಅಂಬುಜವಲ್ಲಿ ಮಹಾಲಕ್ಷ್ಮಿ ಸನ್ನಿಧಿ. ಹೋಗೇ ಇಲ್ಲ ಒಳಗಡೆ. ಹೋಗೋಣ. ಫ್ಲವರ್ ಶೋ ಮಾಡಿದ್ದಾರೆ ನೋಡಿ, ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಫ್ಲವರ್ ಶೋ. ಅವಳೆಲ್ಲಿ ಇದ್ದಾಳಮ್ಮ, ಅವಳು ಕೈ ಬಿಡಬೇಡ.
ಆಮೇಲೆ ತಪ್ಪಿಸ್ಕೊಂಡ್ಬಿಡ್ತಾಳೆ ಅವಳು. ಫ್ಲವರ್ ಶೋಗೆ ದೊಡ್ಡೋರಿಗೆ 30 ರೂಪಾಯಿ, 20 ರೂಪಾಯಿ ಯಾರಿಗೆ, ದೊಡ್ಡವ್ರಿಗೆ 30 ರೂಪಾಯಿ, 10 ರಿಂದ 18 ವರ್ಷದವ್ರಿಗೆ 20 ರೂಪಾಯಿ. ನೋಡಿ, ಚಿಕ್ಕ ಮಕ್ಕಳಿಗಿಲ್ಲ, ಪುಟ್ಟ ಮಕ್ಕಳಿಗೆ ಇಲ್ಲ. ಇವ್ರು 3 ಜನಕ್ಕೆ ಟಿಕೆಟ್ ಇಲ್ಲ, ನಿನಗೂ ಇಲ್ಲ. ಅರಮನೆಗೆ ಲೈಟ್ ಹಾಕಿದ್ರೆ ಎಷ್ಟು ಕಳಕಳಿಯಾಗಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ನೋಡಿ. ದೀಪ ಟಿಕೆಟ್ ತರಕ್ಕೆ ಹೋಗಿದ್ಲು ಫ್ಲವರ್ ಶೋಗೆ. ಅರಮನೆ ಫಲಪುಷ್ಪ ಪ್ರದರ್ಶನ. ಬನ್ನಿ ಮಕ್ಕಳ. ಡ್ರೋನ್ ಫ್ಲವರ್ಸ್. ನವಗ್ರಹಗಳಲ್ಲಿ ಯಾವ್ಯಾವ ಮರ ನೋಡಿ ಅಂತ ಇದೆ ನೋಡಿ. ನವಗ್ರಹ ಯಾಕೋ ತೆಗಿಯಮ್ಮ. 10ನೇ ವರ್ಷದ್ದು ಫಲಪುಷ್ಪ ಪ್ರದರ್ಶನಕ್ಕೆ ಬಂದಿದ್ದೀವಿ. ಈಗ ಏನೇನಂತ ತೋರಿಸ್ತೀನಿ, ಮುಂದೆ ನನ್ನ ಜೊತೆಲಿ ಬನ್ನಿ. ಫೋಟೋ ಹಾಕ್ಬಿಡಮ್ಮ. ಬೇಡ 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 ಬೇಡ. ಇಲ್ಲ ಇಲ್ಲ, ನಂಗೆ ಸರಿ ಆಗಲ್ಲ. ನಾನು ಬಾರೋ ನಾನೇ ಬರಬೇಕು. ಏನೂ ಇಲ್ಲ ಅದರಲ್ಲಿ.
ನಮಸ್ಕಾರ ನಮಸ್ಕಾರ ಚೆನ್ನಾಗಿದ್ದೀರಾ? ಚೆನ್ನಾಗಿದೆ ನೋಡಿ. ಇಲ್ಲಿ ಫ್ಲವರ್ ಶೋಗೆ ಬಂದೆ. ಅರಮನೆ, ಇದು ಮೈಸೂರು ಅರಮನೆ. ಅರಮನೆ, ಮೈಸೂರು ಅರಮನೆ ಹತ್ರ ಬಂದೆ. ಇವರು ರಮ್ಯಾ ಕನ್ನಡ ವ್ಲಾಗ್ಸ್ ಅಂತ ಹೇಳಿ ಚಾನಲ್ ಇದೆ ಅಂತೆ, ಬಂದು ಮಾತಾಡ್ಸಿದ್ರು. ದಯವಿಟ್ಟು ಇವ್ರ ಚಾನಲ್ಗೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಇವ್ರ ವಿಡಿಯೋನೆಲ್ಲ ಶೇರ್ ಮಾಡಿ. ಇವಳು ದೀಪ ಮೈಸೂರು ವ್ಲಾಗ್ ಅಂತ ಇವಳು ಗೊತ್ತು, ಯಾವಾಗಲೂ ಇವಳು ವಿಡಿಯೋನ ತೋರಿಸ್ತಾ ಇರ್ತೀನಿ, ಇವಳು ವಿಡಿಯೋದಲ್ಲಿ ಹೇಳ್ತಿರ್ತೀನಿ. ಇವರು ರಮ್ಯಾ ಕನ್ನಡ ವ್ಲಾಗ್ಸ್ ಅಂತ, ದಯವಿಟ್ಟು ಇವ್ರ ಚಾನಲ್ಗೆ ಸಪೋರ್ಟ್ ಮಾಡಿ, ಇವ್ರನ್ನ ಬೆಳೆಸಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಮ್ಯಾಮ್. ಇವರೇ ನನಗೆ ನನಗೆ ಗೊತ್ತು ಸಿಗಲಿಲ್ಲ, ಅವರೇ ಗುರ್ತಿಡ್ದು ನನ್ನ ಮಾತಾಡ್ಸಕ್ಕೆ ಬಂದರು. ತುಂಬ ಖುಷಿ ಆಯಿತು. ಆದರೆ ಒಂದೇ ಬೇಜಾರಾಗಿತ್ತು, ನಿಮ್ಗೆ ಈ ವಯಸ್ಸಲ್ಲೂ ಮಾಡ್ತೀರಾ ಅಂದರೆ ಏನು ವಯಸ್ಸು ಅದು ಸಿಟ್ಟು ಅಲ್ಲ, ವಿಡಿಯೋ ಮಾಡೋದೇನಿಲ್ಲ ಮ್ಯಾಟರು. ಎಡಿಟ್ ಮಾಡ್ತೀರಲ್ಲ ಅದು ನೋಡಿ, ಎಡಿಟ್ ಮಾಡ್ತೀರಲ್ಲ ಅದು ಮೇನು. ಆಪರೇಟಿವ್ ಮಾಡೋಕ್ಕೂ ಬರೋಲ್ಲ, ಫೋನ್ ಆಪರೇಟ್ ಮಾಡೋಕ್ಕೂ ಬರೋದಿಲ್ಲ. ಹಾಗಾಗಿ ಹೇಳ್ದೆ ಹಾಗೆ. ಏನಾದರೂ ಒಂದು ಮಾಡಬೇಕು ಅಂದರೆ ಎಲ್ಲ ಕಲಿಲೇಬೇಕು. ಹೌದು ಮ್ಯಾಮ್, ಹೌದು ಅಲ್ವಾ? ಹೌದು. ನಾವೇನಾದರೂ ಒಂದು ಮಾಡಬೇಕು ಅಂತ ಮನಸ್ಸಲ್ಲಿ ಇತ್ತು ಅಂದರೆ ಅದು ಎಷ್ಟೇ ಕಷ್ಟ ಅದನ್ನು ಮಾಡೇ ಮಾಡ್ತೀವಿ ಅಲ್ವಾ? ನನಗೆ ಕಷ್ಟ ಅನ್ಸಲ್ಲ. ದಿನಕ್ಕೆ 10 ವಿಡಿಯೋ ಹಾಕೊಂಡ್ರು ಹಾಕಕ್ಕೆ ರೆಡಿ ಇರ್ತೀನಿ. ಒಳ್ಳೊಳ್ಳೆ contents ಹಾಕ್ತಾರೆ ಮ್ಯಾಮ್ ಅಂತೂ. ನೋಡಕ್ಕೆ ನೀವು ರೆಡಿ ಇರಬೇಕಷ್ಟೇ. ಥ್ಯಾಂಕ್ಸ್ ಅಮ್ಮ ರಮ್ಯಾ. Okay ma'am. ಥ್ಯಾಂಕ್ಸ್ ಅಮ್ಮ ದೀಪ ರಮ್ಯಾ. ನೋಡಿ ಏನೇನು ಹೆಸರು ನನಗೆ. ಥ್ಯಾಂಕ್ಸ್ ಅಮ್ಮ. ಸ್ವಾಮಿನಾರಾಯಣ ಅಕ್ಷರಧಾಮ, ಇದು ಡೆಲ್ಲಿಲಿರೋದು. ಸ್ವಾಮಿನಾರಾಯಣ ಅಕ್ಷರಧಾಮ ಡೆಲ್ಲಿಲಿದೆ. ಅದನ್ನು ಇಲ್ಲಿ ಹೂವೆಲ್ ಮಾಡಿದ್ದಾರೆ ನೋಡಿ. ಹೌದು, ಅರಮನೆ ಮುಂದೆ ಮಾಡ್ತೀರ ಬರೋ. ಸ್ವಾಮಿನಾರಾಯಣ ಅಕ್ಷರಧಾಮ. ಅದು ಅರಮನೆ ಪ್ಯಾಲೇಸು, ಮೈಸೂರು ಪ್ಯಾಲೇಸು. ಓ, ಲೈಟಿಂಗ್. ಓ, ಲೇಸರ್. ಒಂದು ನಿಮಿಷ ಅಮ್ಮ. ಮುಮ್ಮಡಿ ಕೃಷ್ಣರಾಜ ಒಡೆಯರ್. ಅವರು 1999 ಇಸವಿಯಲ್ಲಿ ನಡೆದ ಕಾರ್ಗಿಲ್ ಯುದ್ಧದಲ್ಲಿ ಮರಣವನ್ನಪ್ಪಿದ ವೀರ ಯೋಧರಿಗೆ ನಮನ. ಇದು ಕಾರ್ಗಿಲ್. ಇಲ್ಲ, ತುಂಬ ವರ್ಷ ಹಳೇದು. ಕೊಟ್ಟೆ ನೋಡಿ. ಕಾಂಗ್ರೆಸ್ ಗ್ಯಾರಂಟಿ ನಂಬರ್ 1, ಪ್ರತಿ ಮನೆಗೆ 200 ಯೂನಿಟ್ ಉಚಿತ ವಿದ್ಯುತ್.
ಕಾಂಗ್ರೆಸ್ಸು 2 ಗ್ಯಾರಂಟಿ. ಕಾಂಗ್ರೆಸ್ ಗೃಹಲಕ್ಷ್ಮಿ, ಬಸ್ಸು, ಅನ್ನಭಾಗ್ಯ, ತುಂಬ ಚೆನ್ನಾಗಿ ಮಾಡಿದ್ದಾರೆ. 30 ರೂಪಾಯಿ ಕೊಟ್ಟು ಒಳಗೆ ಬಂದ್ರೂ ತುಂಬ ಚೆನ್ನಾಗಿದೆ. ಇಂಟರ್ನ್ಯಾಷನಲ್ ಹಿಸ್ಟ್ರಿ ಅಮ್ಮ ಕ್ರಿಸ್ಮಸ್ ಟ್ರೀ ನೋಡಿ. ಹಾಯ್ ಮಾಡ್ರಿ. ನೋಡ್ರಿ ಆನೆ. ಇಲ್ಲಿ ನಿಂತ್ಕೊಳ್ರಿ 3 ಜನನು ನಿಂತ್ಕೊಳ್ರಿ. ಸರಿಯಾಗಿ ನಿಂತ್ಕೋ. ಮುಂದೆ ಬಾ ವೇದ. ಅಷ್ಟಲ್ಲ ಕಣೆ. ಸರಿಯಾಗಿ ನಿಂತ್ಕೋ ಬಂಗಾರಿ. ಅಲ್ಲಿ ರ್ಯಾಬಿಟ್ ಮಾಡಿರೋದು ನೋಡಿ. ಫ್ಲವರಲ್ಲಿ ರ್ಯಾಬಿಟ್ಟು. ಅಲ್ಲಿ ಇಲ್ಲಿ ಕೊಕ್ರೆ. ಹೂವಲ್ಲಿ ಆಮೆ. ಇದೇನೈತೆ ಇವತ್ತು ನೋಡಿದ್ಯಲ್ಲ. ನಡ್ಕೊಂಡು ಹೋದ್ರೆ ಮೆಟ್ಲಲ್ಲಿ ನಂದಿ. ಅಲ್ಲ ಅದು ನಂದಿ. ಹಿಂಗೆ ಹಿಡ್ಕೊಂಡು ಕೈಯೇ ನೋವು ಬಂದ್ಬಿಡುತ್ತೆ. ಪಿಕಾಕ್ ನೋಡಿ, ಪಿಕಾಕ್. ಒಳ್ಳೆ ಪ್ಲೇಸ್. ನೀನು ನಿಂತ್ಕೊಂತೀಯ ಫೋಟೋ ತೆಗಿಲ್ಲ. ಅಷ್ಟೇ ಆಗೋಯ್ತು ಬಂಗಾರೆ, ಹೋಗೋದು ಆಗೋಯ್ತು ಅಷ್ಟೇ. ನಡ್ಕೊಂಡೇ ಹೋಗೋಣ ಕಣೋ. ಇಲ್ಲ ಕಂದ ಆಟೋದಲ್ಲಿ ಹೋಗೋಣ. ಹಳೆ ಕಾಲದ ರಾಜ. ಅವರಿಲ್ಲ ಅವರು. ನಡಿ ಚಿನಿ, ಬನ್ರಿ.
ಯಾವ ಜೊತೆಗೆ ಬಂದೆ ಮಾತಾಡ್ತೀವಿ. ಫ್ಲವರ್ ನೋಡ್ತಾ ಕೂತಿರೋದು ನೋಡಿ. ಮುಟ್ಟಬಾರ್ದು. ಅಲ್ಲಿ ಹಿಂಗೆ ಹೊರಗಡೆ ಹೋಗೋದು ಬೇಡವಾ ಚಿನ್ನ? ಹಿಂಗೆ ಹೋಗಿ ಹಿಂಗೆ ಹೊರಗಡೆ ಹೋಗೋದು. ಓ ಫ್ರೂಟ್ ಅಲ್ಲ, ತರಕಾರಿ, ವೆಜಿಟೇಬಲ್ಸ್. ವೆಜಿಟೇಬಲ್ಸ್ ಫ್ರೂಟ್ಸ್ ಎರಡು ಇದೆ ಅಲ್ವಾ ಅಮ್ಮ? ಅಲ್ಲಿ ನೋಡಿ, ವೆಜಿಟೇಬಲ್ಸ್ ಫ್ರೂಟ್ಸಿಂದ ಮಾಡಿರೋದು. ಫ್ಲವರ್ಸ್ ಶೋಸ್. ಪೈನಾಪಲ್ ಅಲ್ಲ ನೋಡಿ, ಇದೆಲ್ಲ ತರಕಾರಿಲೇ ಮಾಡಿರೋದು. ಹೂ ಎಲ್ಲ ತರಕಾರಿಲೇ. ಕ್ಯಾರೆಟ್ಟು, ಫಿಶು, ಕುಂಬಳಕಾಯಿ, ಸಿಹಿ ಕುಂಬಳಕಾಯಿ. ನೋಡಿ, ಬದನೆಕಾಯಿಯಲ್ಲಿ ಆಮೆ ಮಾಡಿದ್ದಾರೆ. ಕ್ಯಾರೆಟಲ್ಲಿ ಹೂವು ನೋಡಿ, ಕ್ಯಾರೆಟಲ್ಲಿ, ಬೀಟ್ರೋಟಲ್ಲಿ. ಓ, ಭಾರತದ ಸಂವಿಧಾನ ಪೀಠಿಕೆ ಏನೋ ಮುಂದೆ ಗೊತ್ತಾಗ್ತಿಲ್ಲ. ಭಾರತದ ಪ್ರಜೆಗಳಾದ ನಾವು ಭಾರತವನ್ನು ಅರ್ಥ ಆಗ್ತಿಲ್ಲ. ಸಮಾಜವಾದಿ, ಜಾತ್ಯತೀತ, ಪ್ರಜಾಸತ್ತಾತ್ಮಕ ಗಣರಾಜ್ಯವನ್ನಾಗಿ ರೂಪಿಸುವುದಕ್ಕಾಗಿ ಭಾರತದ ಎಲ್ಲ ಪ್ರಜೆಗಳಿಗೆ ಸಾಮಾಜಿಕ, ಆರ್ಥಿಕ ಮತ್ತು ರಾಜಕೀಯ ನ್ಯಾಯವನ್ನು ವಿಚಾರ, ಅಭಿವ್ಯಕ್ತಿ, ಸಂಚಿಕೆ, ಧರ್ಮ ಮತ್ತು ಉಪಾಸನೆಯ ಸ್ವಾತಂತ್ರ್ಯವನ್ನು, ಸ್ಥಾನಮಾನ ಮತ್ತು ಅವಕಾಶಗಳ ಸಮಾನತೆಯನ್ನು ದೊರೆಯುವಂತೆ ಮಾಡುವುದಕ್ಕಾಗಿ, ವ್ಯಕ್ತಿ ಗೌರವ, ದೇಶದ ಏಕತಾ ಮತ್ತು ಸಮಾನತೆಗಾಗಿ ಎಲ್ಲರಲ್ಲಿ ಭ್ರಾತೃತ್ವ ಭಾವನೆಯನ್ನು ಅಷ್ಟೇ. ಇನ್ನು ಅವ್ರು ಇನ್ನೂ ಹೂ ಮಾಡ್ತಾ ಇದ್ದಾರೆ. ತುಂಬ ಚೆನ್ನಾಗಿದೆ ನೋಡಿ ಲೈನು, ಎಷ್ಟು ಚೆನ್ನಾಗಿ. ಇವತ್ತೇ ಫ್ಲವರ್ ಶೋ ಆಗಿರೋದು. ಇವತ್ತು ಶನಿವಾರ, ನಾಳೆಗೆ ಎಲ್ಲ ಬರ್ತಾರೆ. ಅದಕ್ಕೋಸ್ಕರ ನೋಡಿ ಇದನ್ನು ಮಾಡ್ತಾ ಇದ್ದಾರೆ. ಎಷ್ಟು ಚೆನ್ನಾಗಿದೆ ನೋಡಿ. ಅದು ಇದ್ರದ್ದು ರುದ್ರಾಕ್ಷಿ ಮಣಿ ಹೂವಲ್ಲಿ ಮಾಡ್ತಿರೋದು ನೋಡಿ. ಇಲ್ಲಿ ಟೋಪಿ ಥರ ಮಾಡಿದ್ದಾರೆ. ಅಲ್ಲಿ ಫೋಟೋ ಇಡ್ಸ್ಕೊಳಕ್ಕೆ ಒಂದಷ್ಟು ರಶ್ಶು, ನಮಗಾಗಲ್ಲ ಅಷ್ಟೇ, ಮುಗೀತು ನೋಡಿ. ಇನ್ನೂ ಇದೆಯಾ? ಓ, ಇನ್ನೂ ಇದೆಯಂತೆ. ಮಕ್ಕಳಾಗಲೇ ಕಾಲು ನೋವು ಅಂತಿದ್ದಾರೆ. ಸಾಕು ಬಿಡೋ ದೀಪ, ಪಾಪ ಮಕ್ಕಳು ಬೆಳಗ್ಗೆಯಿಂದ ಸುತ್ತಿದ್ದಾರೆ. ಏ ಬನ್ನಿ ಮಕ್ಕಳ, ನಾನು ಇಷ್ಟೇ ಅಂದ್ಕೊಂಡೆ, ಇಲ್ವಂತೆ ನೋಡಿ.
ಒಂದು ಸ್ಟೀಲ್ದು ಬಿಂದಿಗೆಯಿಂದ ಹೂವು ಬೀಳ್ತಾ ಇರೋ ಥರ ಮಾಡಿದ್ದಾರೆ. ಇಷ್ಟು ಚೆನ್ನಾಗಿ ಮಾಡಿದ್ದಾರೆ ಅರಮನೆ. ಕುಸ್ತಿ ಮಾಡಬೇಕು. ಯಮೋ ಅಲ್ಲಿ ಕುಸ್ತಿ ಮಾಡ್ತಾ ಇದ್ದಾರೆ, ಬಾ ನೋಡೋಣ. ಅಮ್ಮೋ ಇದು ಹಳೇ ಕಾಲದಲ್ಲಿ ದಸರಾ ಆಗ್ತಾ ಇದ್ದಿದ್ದು. ಹಳೇ ಕಾಲದಲ್ಲಿ ದಸರಾ ಆಗ್ತಾ ಇದ್ದಿದ್ದು ನೋಡಿ ಮೈಸೂರು. ಬಾ ಅಲ್ಲಿ ಕುಸ್ತಿ ಪಟ್ಟು ಅಂತ ಒಂಚೂರು ತೋರ್ಸೋಣ ಬಾ, ನೋಡಿರಲ್ಲ ಬನ್ರಿ. ಕುಸ್ತಿ ಅಂದರೆ ಫೈಟಿಂಗ್ ಫೈಟಿಂಗ್ ಕುಸ್ತಿ ಮಾಡ್ತಾರೆ. ಬಾಯ್ ಪುಟಾಣಿ, ಬಾಯ್ ಮಾಡಿ. ಬಾಯ್ ರಮ್ಯಾ. ನೋಡಿ ಕುಸ್ತಿ ಪಟ್ಟು. ಬೇಗ 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 ನೋಡೋಣ. ನಾವು ನೋಡಿ ತುಂಬ ವರ್ಷ ಆಯಿತು. ನಾವು ನೋಡಿ ತುಂಬ. ಅಮ್ಮ ನೋಡಿ ಬನ್ನಿ. ಬೇಗ ಬನ್ರಿ, ಬೇಗ ಬನ್ರಿ. ಮುಂದೆ ನಿಂತ್ಕೊಂಡು ನೋಡ್ರಿ ಅಲ್ಲಿ ನೋಡಿ. ಗೊಂಬೆಗಳ ಮನೆ. ಹ್ಞೂ, ಮಾಮಿ ಗೊಂಬೆ. ಮೊದಲಿಗೆ ಗಣೇಶ. ಗಣಪತಿ ಎಲ್ಲ ಇಟ್ಟಿದ್ದಾರೆ ಕಂದ. ನಮಸ್ತೆ. ನಿಮ್ಮ ಚಾನಲ್ ನೋಡಿದ್ರಲ್ಲ ಒಂದೇ ಸತಿ ನನ್ನ ಹೆಸರು ನೆನಪಿರತ್ತಪ್ಪ. ನನಗೇನು ವಯಸ್ಸಾಕಿದ್ಯಾ? ಅಲ್ಲ ಅಲ್ಲ, ಈಗಲೂ ಒಬ್ರು ಸಿಕ್ಕಿದ್ರು. ಮಧ್ಯದಲ್ಲಿ ನನ್ನ ಹೆಸರು ಇಲ್ಲ, ಈಗಲೂ ಒಬ್ರು ರಮ್ಯಾ ಅಂತ ಸಿಕ್ಕಿದ್ರು. ನೋಡಿ, ನಾನು ಇಲ್ಲಿ ಅರಮನೆ ಲೈಟ್ ನೋಡಕ್ಕೆ ಬಂದಿದ್ದು, ಫ್ಲವರ್ ಶೋ ನೋಡಕ್ಕೆ ಬಂದಿದ್ವು. ಅವಾಗ ಇವ್ರು ಸಿಕ್ಕಿದ್ರು, ಬಂದು ಗುರ್ತಿಡಿದ್ರು. ಆಂಚೆಸವ್ ಮೈಸೂರು ಚಾನಲ್ ಅಂತ ಇವ್ರದ್ದು. ದಯವಿಟ್ಟು ಇವ್ರ ಚಾನಲ್ಗೆ ಸಪೋರ್ಟ್ ಮಾಡಿ. ಅವರೇ ಗುರ್ತಿಡ್ತೀನಿ. ನೀವು ಬೆಣ್ಣೆ ಕೃಷ್ಣ ವ್ಲಾಗ್ ಅಲ್ವಾ, ನಿಮ್ಮ ವೀಡಿಯೋ ಎಲ್ಲ ನೋಡ್ತೀನಿ, ತುಂಬ ಚೆನ್ನಾಗಿರುತ್ತೆ ಅಂದರು. ನಾನೇ ಹೇಳ್ತಿರೋದಲ್ಲ, ಅವ್ರು ಹೇಳಿರೋದಕ್ಕೆ ನಾನು ಹೇಳ್ತಾ ಇದ್ದೀನಿ. ಇಲ್ಲ, ನಾನು ಇವ್ರ ಚಾನಲ್ ತುಂಬ ದಿನದಿಂದ ನೋಡ್ತಾ ಇದ್ದೀನಿ. ಆ್ಯಕ್ಚುಲಿ ನನಗೆ ನಿಮ್ಮ ಚಾನಲ್ ಪರಿಚಯ ಆಗಿದೆ ಮ್ಯಾಮ್. ಹೀಗೇನೆ ಸ್ವೈಪ್ ಮಾಡ್ತಾ ಇದ್ದೆ. ಬಟ್ ನಿಮ್ಮದೊಂದು ನನಗೆ ರೀಲ್ಸ್ ತುಂಬ ಇಷ್ಟ ಆಯಿತು. ಸೊ ಆ ರೀಲ್ಸಿಂದ ನಾನು ನಿಮ್ಮನ್ನ ಫಾಲೋ ಮಾಡಿ ಸ್ಟಾರ್ಟ್ ಮಾಡಿದೆ ಮ್ಯಾಮ್. ಈಗೊಬ್ಬರು ರಮ್ಯಾ ಕನ್ನಡ ವ್ಲಾಗ್ಸ್ ಅಂತ ಅವರು ಸಿಕ್ಕಿದ್ರು. ಅವರು ಗುರ್ತಿಡ್ದು ಮಾತಾಡ್ಸೋರು, ಎಲ್ಲೋದ್ರು ಗುರ್ತಿಡ್ದು ಮಾತಾಡಿಸ್ತಾ ಇದ್ದಾರೆ. ಅದು ನನಗೆ ತುಂಬ ಖುಷಿ ಆಗುತ್ತೆ. ಆಂಚೆಸವ್ ಮೈಸೂರು ಇವ್ರ ಚಾನಲ್ಗೆ ದಯವಿಟ್ಟು ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಇವ್ರ ವೀಡಿಯೋನೆಲ್ಲ ಶೇರ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಸೌಭಾಗ್ಯ. ಥ್ಯಾಂಕ್ ಯು. ಒಂದ್ಸತಿ ನೀವು ಇವ್ರ ಬಗ್ಗೆ ವಿಡಿಯೋ ಮಾಡಿದ್ದೀರಾ? ನೀವು ಕಮೆಂಟ್ ಮಾಡಿ, ಕಮೆಂಟ್ ಮಾಡಿದ್ರೆ ಗೊತ್ತಾಗುತ್ತೆ. ಆ್ಯಕ್ಚುಲಿ ನೀವು ನೋಡಿಲ್ಲ, ನನ್ನ ವಿಡಿಯೋಗೆ ಒಂದು ಕಮೆಂಟ್ ಮಾಡಿ. ಇವತ್ತಿನ ವಿಡಿಯೋ ಮಾಡಿ. ಮೈಸೂರಲ್ಲಿ ನಿಮ್ಮದು ನೆನ್ಪುಳಿಯೆಲ್ಲ ಬೇಗ. ಬೇಗ ಹೋಗೋಣ ಬಮ್ಮ. ಅವ್ರಿಗೆ ಕಾಲು ನೋವು ಅಂತೆ.
ಅವ್ರು ಹಂಗೆ ಫೈಟಿಂಗ್ ಆಡ್ತಿರೋದಲ್ಲಿ ನೋಡಲ್ಲಿ ಫೈಟಿಂಗ್ ನೋಡಿ ನಿಮ್ಗೆ ಕಾಣಿಸುತ್ತೆ ನೋಡಿ ಫೈಟಿಂಗ್ ಆಡ್ತಿರೋದು ಅಲ್ಲಿ ನೋಡು ಈ ಕಡೆ ನೋಡು ಫೈಟಿಂಗ್ ಆಡ್ತಿರೋದು ನೋಡಿ ಬಟ್ಟೆ ಬಿಚ್ಚ ಕಾಣಿಸ್ತಾ ಬಾ ಹಿಂಗೆ ಹೋಗ್ಬೇಕಾ ನೋಡಿ ಮೈಸೂರು ದೀಪೋತ್ಸವ ಆಮೇಲೆ ಫಲಪುಷ್ಪ ಪ್ರದರ್ಶನ ಎಲ್ಲ ಎಷ್ಟು ಚೆನ್ನಾಗಿತ್ತು ನೋಡಿ. ಈಗ ಮುಂದಿನ ಗೀತೆ ಹಾಡಿಗೆ ಅರ್ಚಕ ಹಾಗೂ ವಾಣಿಯವ್ರನ್ನ ಕೇಳಿಸದೆ ಈ ಗೀತೆಗೆ ಧ್ವನಿಯಾಗಿದ್ದಾರೆ ಗುರುಗ ನೋಡಿ ಇಲ್ಲಿಗೆ ನಮ್ಮ ಅರಮನೆದ್ದು ವಿಡಿಯೋ ಎಂಡ್ ಮಾಡ್ತೀನಿ. ಇಷ್ಟೊತ್ತು ಈ ವಿಡಿಯೋ ನೋಡಿದ್ರಿ, ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಧನ್ಯವಾದಗಳು. ಜೈ ಶ್ರೀರಾಮ್. ಅರಮನೆ ಮೈದಾನ ಎದುರುಗಡೆ ಪುಟ್ಟು ಹುಡುಗನಿಗೆ ಸಿಲ್ವರ್ ಪೇಂಟ್ ಮಾಡಿ ಪಾಪ ನಿಲ್ಲಿಸಿದ್ದಾರೆ. ಬೇಜಾರಾಗುತ್ತೆ ಈ ಥರದ್ದೆಲ್ಲ ನೋಡೋದಕ್ಕೆ. ಅಮ್ಮ ಡಬಲ್ ಡೆಕ್ಕರ್ ಬಸ್ ಅಂಬಾರಿ ನೋಡಿ, ಬಸ್ಸು ಅಂಬಾರಿ ಅಂತೆ, ನಾನು ನೋಡಿಲ್ಲ. KSDTDC ಹ್ಯಾಪ್ ಆನ್ ಆ್ಯಪ್ ಆಫ್ ಸರ್ವೀಸ್. ಅಲ್ಲಿ ಗಾಂಧಿ ತಾತನ ಥರ ವೇಷ ಹಾಕ್ಸಿ ನಿಲ್ಲಿಸಿದ್ರು. ಹಂಗೆ ಮಾಡಬಾರ್ದು. ಪೊಲೀಸವ್ರು ನೋಡಿದ್ರೆ ಎಳ್ಕೊಂಡು ಹೋಗ್ತಾರೆ ಅವ್ರ ಅಪ್ಪ ಅಮ್ಮನ್ನ. ಮಕ್ಳ ಹತ್ರ ಹಂಗೆ ಮಾಡಿಸ್ಬಾರ್ದು, ದುಡಿಯೋಕೆ ಹಾಕ್ಬಾರ್ದು ಅಂತ ಅಂದಿದ ತಕ್ಷಣ ದೀಪನ ಮಗ ಏನಂತಾನೆ, ನಮ್ಮಮ್ಮ ನನ್ನ ಕೈಲೂ ಕೆಲಸ ಮಾಡಿಸ್ತಾರೆ ಮನೇಲಿ ಅಂತಾನೆ. ನೋಡ್ರಿ ಏನೇನು ಕತೆ ಈ ಹುಡುಗರದು ಅಂತ. ನಾನು ಹಂಗೆ ಮಾಡಿಸ್ಬಾರ್ದು ಕಣೋ ಅಂದರೆ ಯಾಕೆ ಅಂದ, ಅದು ರೂಲ್ಸ್ ಇದೆ ಕಣೋ ಮಾಡಿಸ್ಬಾರ್ದು ಅಂತ ಅಂದಿದ್ದಕ್ಕೆ ನಮ್ಮಮ್ಮ ನನಗೆ ಮನೇಲಿ ಕೆಲಸ ಮಾಡಿಸ್ತಾರೆ ಅಂತಾನೆ. ಎಂತೆಂಥ ಮಕ್ಕಳು ನೋಡ್ರಿ.